ಸನ್ಮಾನ್ಯ ಸಭಾಪತಿಗಳೇ, ತಮಗೆ ಅಭಿನಂದನಾ ಸಲ್ಲಿಸುವಂಥ ಈ ವಿಚಾರದಲ್ಲಿ ತಾವು ನನಗೆ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟದಕ್ಕೆ ಮೊದಲನೇದಾಗಿ ತಮ್ಮನ್ನು ಅಭಿನಂದಿಸ್ತೇನೆ. ಇವತ್ತು ಕಾರ್ಯಸೂಚಿಯ ಪ್ರಕಾರ ಸಭಾಪತಿಗಳ ಚುನಾವಣೆ ನಡೆದು ತಮ್ಮನ್ನು ಸದನ ಬಹುಮತದಿಂದ ಆಯ್ಕೆ ಮಾಡಿದೆ. ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಈಗಾಗಲೇ ತಮ್ಮನ್ನು ಅಭಿನಂದಿಸಿ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಕಡೆಯೂ ಕೂಡ ಸದಸ್ಯರು ಮಾತನಾಡಿದ್ದಾರೆ. ಮಾನ್ಯ ಸಭಾನಾಯಕರು ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ. ಸನ್ಮಾನ್ಯ ಸಭಾಪತಿಗಳೇ, ತಾವೇನೀಗ ಈ ಸದನಕ್ಕೆ 32ನೇ ಸಭಾಪತಿಗಳಾಗಿ ಆಯ್ಕೆಯಾಗಿದೆ. ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ ಪರಿಷತ್ತಿಗೆ. ಈಗಾಗಲೇ ಮಾತನಾಡುವಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಸದಸ್ಯರು ಮೇಲ್ಮನೆ ಅಂದ್ರೆ ಏನು, ಇದು ಒಂದು ಚಿಂತಕರ ಚಾವಡಿ, ಒಂದು ಶಿಸ್ತಿನ ಸಭೆ ಇರಬೇಕು, ನಿಯಮಾವಳಿಗಳನ್ನು ಪಾಲಿಸಬೇಕು, ಇನ್ನೊಬ್ಬರಿಗೆ ನಾವು ಆದರ್ಶವಾಗಿ ಹೇಗೆ ರಾಜಕೀಯ ನೀತಿ ನಿಯಮಗಳನ್ನ ಹೇಳಬೇಕು ಅನ್ನೋಂಥ ಒಂದು ಸಭೆ. ಹೀಗಾಗಿ ಭಾಳ ಚರ್ಚೆಗಳು ಸಂಘರ್ಷಗಳಾಗ್ತವೆ, ಆದರೆ ಅದು ಮಿತಿ ಮೀರಬಾರ್ದು. ಅದಕ್ಕೆ ಈ ಸಭೆಗೆ ಒಂದು ಬಹಳ ದೊಡ್ಡ ಗೌರವವಿದೆ. ಆ ಗೌರವವನ್ನು ನಾವೆಲ್ಲರೂ ಉಳಿಸ್ಕೊಳ್ತೇವೆ ಅನ್ನುವಂಥ ಭರವಸೆ ನನಗೆ. ಮೊದಲನೇದಾಗಿ 1952 17 ಜೂನ್ 1952ರಲ್ಲಿ ವಿಧಾನ ಪರಿಷತ್ತಿಗೆ ಸಭಾಪತಿಗಳಾಗಿ ಕೆ.ಟಿ. ಭಾಷ್ಯಂ ಅವರು ಆಯ್ಕೆಯಾದರು. ಅವರು ಆಯ್ಕೆಯಾದ ಮೇಲೆ ನಿಯಮಾವಳಿಯನ್ನು ರಚನೆ ಮಾಡೋದರಲ್ಲಿ, ಇನ್ನಿತರ ಸದನದ ಕಾನೂನುಗಳನ್ನು ಯೋಚನೆ ಮಾಡಿದೆ ಹಲವಾರು ಸದಸ್ಯರು ತಮ್ಮ ಕೊಡುಗೆಯನ್ನು ಅವತ್ತು ಕೊಟ್ಟಿದ್ದಾರೆ. ಇಲ್ಲ, ನನಗೆ ಮೈಕ್ ಸರಿ ಇದೆ, ನನಗೇನಾಗಿದೆ, ಜ್ವರ ಬಂದ್ಬಿಟ್ಟಿದ್ದಾವೆ. ಐ ಗಾಟ್ ಅ ವೆರಿ ಅಲ್ಲ ಮೈಕ್ ಇಲ್ಲ 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 ಕರೆಕ್ಟ್, ಯು ಆರ್ ರೈಟ್. ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂದರೆ, ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಕೌನ್ಸಿಲಲ್ಲೇ ನೀವು ಕೂತ್ಕೋಬೇಕು ಅಂತ ಹೇಳಿದರು, ನನಗೆ ಇಲ್ಲೇ ಕೂತ್ಕೋಬೇಕು ಅಂತ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ನಾನು ಇಲ್ಲಿ ಕೂತ್ಕೊಳ್ತಾ ಇದ್ದೀನಿ. ಅಲ್ಲ, ಮುಂದೆ ನನಗೆ ಅದು ಗೊತ್ತು. ಅವ್ರು ಹಾಕಿದ್ರೆ ಇಲ್ಲೇ ಕೂತ್ಕೊಂಡ್ರೆ ಮುಂದೆ ಏನಾದ್ರು ಮುಖ್ಯಮಂತ್ರಿ ಆಗ್ಬೋದೇನ? ನೀವು ಗೊತ್ತಿಲ್ಲ, ಅದು ಮುಖ್ಯಮಂತ್ರಿಗಳು ಬಿಟ್ಟಂತ ವಿಚಾರ ಅಂತೂ ಚಾನ್ಸ್ ಇದೆ. ಅಲ್ಲ, ಗೊತ್ತಿಲ್ಲ, ತಮ್ಮ ಇದ್ರೆ ಬಿಟ್ಬೇಡ, ಅದಿರ್ಲಿ. ನನಗೆ ಆಸೆ ಇಲ್ಲೂ ಇಲ್ಲ, ಆಸೆ ಇಲ್ಲ ಅಂತಾನೆ ಹೇಳ್ತೇನೆ. ಮಾಡಿದ್ರೆ ಎಸ್ ಅಂದೋಣ, ಇರ್ಲಿ. ಥ್ಯಾಂಕ್ ಯು, ಅಭಿನಂದಿಸ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಈಗಾಗಲೇ ನಾನು ಹೇಳಿದಂತೆ ಬಹಳಷ್ಟು ಜನ ಈ ಸದನದಲ್ಲಿ ಸಭಾಪತಿಗಳಾದಂಥವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವ್ರು, ತ್ಯಾಗ ಮಾಡಿದಂಥವ್ರು, ಜನರ ವಿಚಾರಗಳಿಗೆ ಮಾಡಿದಂಥವರು ಈ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅದೇ ಥರ ನಿಮಗೂ ಒಂದು ಇತಿಹಾಸ ಇದೆ. ಈಗಾಗಲೇ ನಮ್ಮ ಸಭಾನಾಯಕರು ಸಂಕ್ಷಿಪ್ತವಾಗಿ ತಮ್ಮ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ವಿದ್ಯಾರ್ಥಿ ಸಂಘಟನೆಯಿಂದ ಬಡಜನರ ಪರವಾಗಿ ಗ್ರಾಮ ಮಟ್ಟದಲ್ಲಿ ನೀವು ಕೆಲಸ ಮಾಡಿದ್ದನ್ನು ನಾನು ಇವತ್ತಿಗೂ ನೋಡ್ತಾ ಇದ್ದೇನೆ. ತಮಗೆ ಆ ಕಳಕಳಿ ಇದೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್.
ಆ ಕಳಕಳಿ ಇರೋದ್ರಿಂದ ನನಗೆ ಭಾಳ ಸಂತೋಷವಾಗಿದೆ ನಿಮ್ಮಂಥವರು ಆ ಸ್ಥಾನ ಮೇಲೆ. ಈಗಾಗಲೇ ತಾವು ಹೇಳಿದಿರಿ, ನಾನು ಪಕ್ಷಾತೀತವಾಗಿ ನಾನು ಎಲ್ಲ ಸದನದ ಸದಸ್ಯರನ್ನ ಸಮಾನತೆಯಿಂದ ನೋಡ್ಕೊಂಡು ಹೋಗ್ತೇನೆ ಮತ್ತು ಸದನ ನಿಯಮಾವಳಿಗಳನ್ನು ಪಾಲಿಸೋದಕ್ಕೆ ಸಹಕಾರ ಮಾಡಬೇಕಂತ ತಾವು ಹೇಳಿದ್ರಿ. ಇದು ಬಹಳ ಸಂತೋಷದ ವಿಚಾರ. ಸನ್ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ಕೆಲವೊಂದು ವಿಚಾರಗಳನ್ನ ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಗಳು ಮಾತ್ರ ನಾವು ಹೇಳ್ಬೋದು, ಆದರೆ ಅವಶ್ಯಕತೆ ಇರಲಿಲ್ಲ. ಅದನ್ನು ಬೇರೆ ರೂಪದಲ್ಲಿ ಮಾತನಾಡಬಹುದಾಗಿತ್ತು. ಅದೇನಿರಲಿ, ಅತಿ ಹೆಚ್ಚುಗಳ ಕಾಲ ಈ ಸದನದ ಸದಸ್ಯರಾಗಿ ಕೆಲಸ ಮಾಡಿದಂಥವರು ನಮ್ಮೆಲ್ಲರಿಗೂ ಆತ್ಮೀಯರಾದಂಥ ಹಿರಿಯ ಅಣ್ಣನಾಗಿರುವಂಥ ನಮಗೆ ಸನ್ಮಾನ್ಯ ಬಸವರಾಜ ಹೊರಟ್ಟಿ ಅವರು, ಇದರಲ್ಲಿ ಎರಡು ಮಾತಿಲ್ಲ. ಅವರು ಉತ್ತಮ ಶಿಕ್ಷಕರಾಗಿ ಕೆಲಸ ಮಾಡಿದರು. ಶಿಕ್ಷಕರ ವೃತ್ತಿಯಿಂದ ರೈತರ ಮನೆತನ, ರೈತರು ಶಿಕ್ಷಕರಾಗಿ ಸಮಾಜವನ್ನ ಸುಧಾರಣೆ, ಸಮಾಜವನ್ನು ತಿದ್ದುವಂಥ ಒಂದು ವೃತ್ತಿ ಏನಿತ್ತಲ್ಲ, ನಮ್ಮನ್ನ ದೇಶದ ನಾಗರಿಕನಾಗಿ ರೂಪಿಸುವಂಥ ವೃತ್ತಿ ಅದು ಶಿಕ್ಷಕ ವೃತ್ತಿ ಅಂದರೆ. ಅಂಥ ವೃತ್ತಿಯಿಂದ, ಪವಿತ್ರ ವೃತ್ತಿಯಿಂದ ಬಂದಂಥ ಹೊರಟ್ಟಿಯವರು ಈ ಸದನಕ್ಕೆ 8 ಬಾರಿ ಸುಮಾರು ಈಗಾಗಲೇ 48 ವರ್ಷಗಳ ಕಾಲ ಮಾಡಿದ್ದಾರೆ. ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಹಲವಾರು ಅನುಭವ ಅವರಿಗೆ ಇದೆ. ಅತಿ ಹೆಚ್ಚು ಕಾಲ ಸದಸ್ಯರಾಗಿ ಸೇವೆ ಮಾಡಿದ್ದಾರೆ. ಇನ್ನೊಂದು 2 ವರ್ಷ ಆದರೆ 48 ವರ್ಷ ಮುಗೀತದೆ. ಮತ್ತು ಅದ್ರ ಜೊತೆಗೆ 3 ಸಾರಿ ಅವರು ಸಭಾಪತಿಗಳಾಗಿ ಆಯ್ಕೆಯಾಗಿದ್ದಾರೆ. 3 ಸಾರಿ, 3 ಬಾರಿ ಸಭಾಪತಿಗಳಾಗಿ ಕೆಲಸ ನಿರ್ವಹಣೆ ಮಾಡಿದ್ದಾರೆ. ಮತ್ತು ಅವರ ಸ್ಪಷ್ಟ ಇದನ್ನ ನಾನು ಅಭಿನಂದಿಸ್ತೇನೆ, ಅವರು ನೇರ ಮಾತು. ಹೀಗಾಗಿ ಬದಲಾವಣೆ ಸಹಜವಾಗಿ ಈಗಾಗಲೇ ನಮ್ಮ ಹಿರಿಯ ಸದಸ್ಯರು ಹೇಳಿದ ಹಾಗೆ ಬೇರೆ ಬೇರೆ ಈ ಪಕ್ಷಗಳು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಹೆಚ್ಚು ಸದಸ್ಯರನ್ನು ಹೊಂದಿದಂಥ ಪಕ್ಷದಲ್ಲಿ ಅನಿವಾರ್ಯವಾಗಿ ಕೆಲವು ಅಧ್ಯಕ್ಷರು, ಸಭಾಧ್ಯಕ್ಷರು, ಉಪಸಭಾಪತಿಗಳು ಬದಲಾವಣೆ ಆಗಬೇಕಾದಂಥ ಪರಿಸ್ಥಿತಿಯ ರಾಜಕೀಯ ಒತ್ತಡ, ರಾಜಕೀಯ ವಿಚಾರಗಳಿಂದ ಆಗಿದೆ. ಇದೇನು ಯಾವುದೇ ಪಕ್ಷದಲ್ಲ, ಆ ವಿರೋಧ ಪಕ್ಷದ ಬಿಜೆಪಿ ಇದ್ದಾಗ ಇಂಥ ಹಲವಾರು ಸಂದರ್ಭ ಆಗಿದೆ ಅನ್ನೋದನ್ನು ನಮ್ಮ ಪುಟ್ಟವರು ಹೇಳಿದರು. ಅದಕ್ಕೆ ತಾವು ಯಾರೂ ಇದನ್ನು ಹೆಚ್ಚಿಗೆ ಮನಸ್ಸಿಗೆ ಹಚ್ಕೋಬಾರ್ದು. ಮತ್ತು ಹೊರಟ್ಟಿ ಸಾಹೇಬರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಾನು ವೈಯಕ್ತಿಕವಾಗಿ, ತಾವು ಇದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನಿಮಗೆ ಸ್ವಾಭಾವಿಕವಾಗಿ ಇಂಥವೆಲ್ಲ ಆಗ್ತದೆ, ಇದೇನು ನೋಡ್ಲಾರ್ದಲ್ಲ, ನೀವು ಆಗ್ತದೆ. ತಾವು ಸಹಕಾರ ಕೊಟ್ಟಿದ್ದೀರಿ, ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ಮತ್ತು ಅದ್ರ ಜೊತೆಗೆ ತಾವು ಗೈಡ್ ಮಾಡಬೇಕು. ಇವರೇ ನೀವು ಈ ಸದನಕ್ಕೆ ಗೈಡ್ ಮಾಡಬೇಕು ನೀವು. ಎಸ್, ಡೆಫಿನೆಟ್ಲಿ ಯು ಹ್ಯಾವ್ ಟು ಹೋಲ್ ಹಾರ್ಟೆಡ್ಲಿ ಯು ಹ್ಯಾವ್ ಟು ಟೆಲ್. ಅದಕ್ಕೆ ಅವರು ಹೀಗೆ ಕೂತಿರೋದು ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ನಗಬೇಕು, ನಿಮ್ಮ ನಗಮುಖ ಇಲ್ಲ, ಯಾರೋ ಚಿಂತಕರಾಗಿಬಿಟ್ರಿ. ದಯಮಾಡಿ, ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್ ಯು. ಆಯ್ತು, ಇವರೆಲ್ಲ ಹಂಗೆಲ್ಲ ನಿಮ್ಮ ಸದಸ್ಯರು ಮಾತಾಡೋದು ಗೈಡ್ ಮಾಡಬೇಕು ನೀವು. ನಮ್ಮ ಸದಸ್ಯರು ಏನ ಮಾಡಿ ಗೈಡ್ ಮಾಡಬೇಕು. ಅಲ್ಲಿ ನಾಳೆ ಇತಿಹಾಸದಲ್ಲಿ ಇದು ಉಳಿತದೆ, ಇತಿಹಾಸದಲ್ಲಿ ಇದು ಉಳಿತದೆ. ಆಯ್ತು, ಒಂದೇನೋ ಮುಗಿದೋಯ್ತು. ಹೊರಟ್ಟಿ ಅವರು ನೋಡಪ್ಪ ಯಾವುದೇ ಸಂದರ್ಭದಲ್ಲಿ ಕೆಳಗಿಳಿದ್ರು ಅಂತೇಳಿ ಮಾನಸಿಕವಾಗಿ ಖಿನ್ನತೆಯಿಂದ ಇದಾದ್ರು ಅನ್ನೋದು ಬರೋದು ಬೇಡ. ಎಸ್, ಟೇಕ್ ಸ್ಪೋರ್ಟಿವ್ಲಿ. ಆಯಿತು, ಸದನದಲ್ಲಿ ಬದಲಾವಣೆ ಆಗ್ತದೆ, ಬದಲಾವಣೆ ಸಹಜ. ಅದಕ್ಕೆ ನೀವು ಕೂಡ ಪಕ್ಷಾತೀತವಾಗಿ ಎಲ್ಲರನ್ನ ಗೈಡ್ ಮಾಡಿ ಈ ಸದನವನ್ನು ನಿರ್ದೇಶನ ಕೊಡ್ತೀರಿ ಅಂತ ನಾನು ಭಾವಿಸಿ ಇಷ್ಟು ಹೇಳ್ತೇನೆ. ಇದಾದ್ಮೇಲೆ ಸನ್ಮಾನ್ಯ ಮುಗಿಸ್ಬಿಡ್ತೇನೆ ಅಧ್ಯಕ್ಷ. ಇದಾದ್ಮೇಲೆ ಇನ್ನೂ ಕೆಲವು ಸದಸ್ಯರು, ಹಿರಿಯರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಭಾಳ ಒಳ್ಳೆ ಜನ ಇದ್ದಾರೆ. ಹಿಂದೆ BR ಪಾಟೀಲ್ರು, BL ಶಂಕರು, ಸುದರ್ಶನ್, ಹೀಗೆ ಹಲವಾರು ಹೇಳ್ತಾ ಹೋದ್ರೆ ಭಾಳಷ್ಟು ಆಗಿತ್ತು. ಒಳ್ಳೊಳ್ಳೆ ಈ ಸದನದಲ್ಲಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ತಾವು ತಮ್ಮ ಬಗ್ಗೆ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ. ತಾವು ಏನು ಈ ಸದನ ಹಿರಿಯರ ಸದನ ಇದೆ, ಇದಕ್ಕೆ ತಮ್ಮ ಮಾರ್ಗದರ್ಶನ ಅವಶ್ಯಕತೆ ಇದೆ. ನೀತಿ, ನಿಯಮಾವಳಿ ಮತ್ತು ಏನೇನು ಶಿಸ್ತು, ಸಂಘಟನೆ ಅದರಲ್ಲಿ ಏನಾಗಬೇಕಾಗಿದೆ ಅದಕ್ಕೊಂದು ನಿರೂಪಣೆ ತರಲೇಬೇಕು. ಇಲ್ದಿದ್ರೆ ಗಲಾಟೆ ಮಾಡಿಕೊಂಡು ಇದನ್ನು ಮಾಡಿಕೊಂಡು ಅದರ ಅವಶ್ಯಕತೆ ಇಲ್ಲ.
ನಾವು ಚರ್ಚೆ ಮುಖಾಂತರ ಮಾತಾಡೋಣ, ಚರ್ಚೆ ಮುಖಾಂತರ ನಡೆಸೋಣ. ತಪ್ಪಿದ್ರೆ ಸರ್ಕಾರ ತಪ್ಪಿದ್ರೆ ನೀವು ಚರ್ಚೆ ಮುಖಾಂತರ ಮಾತನಾಡಿ. ಗಲಾಟೆ ಮಾಡೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ನಮ್ಮ ಸದಸ್ಯರಲ್ಲಿ ಅದಾಗಲಿ, ಅದಕ್ಕೊಂದು ಶಿಸ್ತು ಸಮಿತಿಯನ್ನು ತಾವು ಮಾಡ್ತೀರಿ, ಅದರಂಗೆ ಸದಸ್ಯರು ನಡ್ಕೊಳ್ತಾರೆ ಅಂತ ಹೇಳಿ ಮುಂದಿನ ದಿನಮಾನಗಳಲ್ಲಿ ಈ ಸದನ ಒಂದು ಇಡೀ ದೇಶಕ್ಕೆ ಮಾರ್ಗದರ್ಶನವನ್ನು ನೀಡುತ್ತದೆ ಅನ್ನೋಂಥ ಮಾತನ್ನು ಹೇಳಿ ಕೊನೆಯದಾಗಿ ನಾವೆಲ್ಲ ಹೇಳಿದಲ್ಲ, ನಾನು ನಿನ್ನೆ ಹೈ ಫೀವರ್, ಅದಕ್ಕಾಗಿ ನನಗೆ ಮಾತಾಡೋಕ್ಕೂ ಹೆಚ್ಚು ಮಾತಾಡೋಕ್ಕೂ ಆಗ್ತಲ್ಲ. ಐ ಆಮ್ ನಾಟ್, ತಲೆನೂ ಓಡ್ತಾ ಇಲ್ಲ ನನಗೆ ಜಾಸ್ತಿ. ಹೀಗಾಗಿ ತಾವು ಅವಕಾಶ ಅಲ್ಲ ಮೊದಲೇ ಬಾರಿಗೆ ಆಕ್ರೋಶವಾದ ಭಾಷಣ ಇಲ್ಲ ನಿಮ್ದು. ತಾವು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮನ್ನು ಅಭಿನಂದಿಸ್ತೇನೆ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.